ಕಂದಾಯ ಅಧಿಕಾರಿಗಳ ಆಟಕ್ಕೆ ಬಡ ಕುಟುಂಬದಲ್ಲಿ ಬಿರುಗಾಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದ ವಾಸಿಗಳ ನಾರಾಯಣಪ್ಪ ಕುಟುಂಬದವರ ಅಳಲು. ನಾರಾಯಣಪ್ಪಗೆ 4 ಜನ ಹೆಂಡತಿರು, ಅವರ ಮಕ್ಕಳೆಲ್ಲನೂ ಸಮಪಾಲು ಸಿಗಬೇಕು ಆಸ್ತಿಯಲ್ಲಿ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಸೇರಿಸಿದ್ದಾರೆ. ಅದರಲ್ಲಿ ನಂಜಮ್ಮಗೆ 2 ಮಕ್ಕಳು, ಗಂಗಾಧರ ಮತ್ತು ಪೂಜಮ್ಮ. ಗಂಗಾಧರಪ್ಪನ ಬಿಟ್ಬಿಟ್ಟಿದ್ದಾರೆ, ಗಂಗಮ್ಮನ ಹಾಕ್ಕೊಂಡಿದ್ದಾರೆ. ಗಂಗಾಧರನಿಗೆ ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾರೆ, 3 ಜನ ಹೆಣ್ಮಕ್ಳು. ಏನಾಗಿದೆ ಸರ್, ಇದು ವಂಶವೃಕ್ಷ ನಕಲಿ ಮಾಡಿಬಿಟ್ಟು ಜಮೀನನ್ನು ಅಕ್ರಮವಾಗಿ ಮಾಡ್ಕೊಬೇಕಂತ ಯೋಚನೆ ಮಾಡಿದ್ದಾರೆ. ನಮ್ಮ ಅಜ್ಜಿ ಬದುಕೇ ಇದ್ದಾರೆ. ನಮ್ಮ ಅಜ್ಜಿ ನಾರಾಯಣಪ್ಪನ ಹೆಂಡತಿ ಬದುಕಿದ್ರೆ ಜಮೀನು 4 ಜನ ಆಗಲಿ 5 ಜನ ಆಗಲಿ ಹೆಂಡತಿರಿದ್ರೆ ಹೆಂಡತಿ ಬದುಕಿದ ಮೇಲೆ ಹೆಂಡತಿ ಹೆಸರಿಗೆ ಹೋಗುತ್ತೆ ಜಮೀನು. ಅಲ್ಲಿಂದ ಆಯಮ್ಮನ ತೀರೋದ್ಮೇಲೆ ಮತ್ತೆ ಮಕ್ಕಳಿಗೆ ಹೋಗುತ್ತೆ. ಇವಾಗ ಆಯಮ್ಮ ಬದುಕಿರೋದಕ್ಕೋಸ್ಕರ ಒಬ್ಬ ಹೆಂಡತಿಯ ಮೊಮ್ಮಕ್ಕಳಿಗೆ ಮಾತ್ರ ಇಡೀ ಆಸ್ತಿಯ ಪಾಲು, ಇನ್ನುಳಿದ ಮಕ್ಕಳಿಗೂ ಆಸ್ತಿಯಲ್ಲೂ ಪಾಲು ಇಲ್ಲದಂತೆ ಕಂದ ಅಧಿಕಾರಿಗಳು ವರ್ತನೆ. ಲಲಿತರವರು ಅರ್ಜಿಗಳು ಕೊಟ್ಟಿದ್ದು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಮಾಜರ್ ಆಗಬೇಕಾದ ಕೆಲಸಗಳು ಆಗುತ್ತೆ. ಏನಿದರ ಮರ್ಮ? ಲಲಿತಾ ಎಂಬ ಮೊಮ್ಮಗಳ ಪಾಲಿಗೆ ಅಧಿಕಾರಿಗಳು ವರದಾನ ಆಗಲಿದ್ದಾರೆ. ಆ ತರಾತುರಿಯಲ್ಲಿ ವಂಶವೃಕ್ಷದಲ್ಲಿ ಅಂಜಿನಮ್ಮ ಇರೋದು. ಅಂಜಿನಪ್ಪ ಪುಲ್ಲಿಂಗವನ್ನು ಸ್ತ್ರೀಲಿಂಗ ಮಾಡಿದ ಅಧಿಕಾರಿಗಳು ಈ ವಿಚಾರವನ್ನು ತಹಸೀಲ್ದಾರ್ ಯಾವ ರೀತಿ ಸರಿಪಡಿಸಿಕೊಳ್ತಿದ್ದಾರೆ ನೀವೇ ನೋಡಿ. ನಿಮ್ಮ ಹೆಸರೇನಮ್ಮ? ಮುಂತಿಮಕ್ಕ. ನಿಮ್ಮ ಯಜಮಾನ್ರ ಹೆಸರೇನು? ನಾರಾಯಣಪ್ಪ. ಏನಾಗಿದೆ ಈಗ? ಏನಾಗಿದೆ ಈಗ? ಪ್ರಾಬ್ಲಮ್ ಏನು చెప్పు. ఏమిಲ್ಲ అచ్చమ్మ. నారాయణప్పతో ఉండేది. నారాయణప్పతోనే ఉండింది. నారాయణప్పతోనే ఉండిందప్ప. ನಾರಾಯಣಪ್ಪನಿಗೆ ನೀವು ಎಷ್ಟನೇ ಹೆಂಡ್ತಿ? ನಾರಾಯಣಪ್ಪನಿಗೆ ಎನ್ನ ಪೆಂಡ್ಲಮ್ಮ ಅಂಟಾಂಡಾರ. ನಮ್ಮ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಮುಂತಿಮಕ್ಕ ಅವರ ಮಗ ನಾನು. ನಮ್ಮದು ಸಿಂಗಡ್ಕರ್ನಹಳ್ಳಿ ವಾಸಿಯಾಗಿರೋದು. ಇಲ್ಲಿ ಏನು ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಈ ಮನೆ ಇದೆ, ಇದು ನಾರಾಯಣಪ್ಪ ಅವರು ಇದ್ದಾಗ ಮುಂತಿಮಕ್ಕ ನಾರಾಯಣಪ್ಪ ವಾಸಿಯಾಗಿರೋಂಥ ಮನೆ. ಈ ಮನೆಗೆ ಔಟ್ ಲಿಸ್ಟ್ ಮಾಡೋಕೆ ಹೋಗೋಂಥ ಸಮಯದಲ್ಲಿ ಲಲಿತಮ್ಮನವರು ಇದ್ರಿಗೆ ತಕರಾರು ಅರ್ಜಿ ಕೊಟ್ಟರು. ಈ ಮನೆಗೆ ನಾವು ಹಕ್ಕುದಾರರೇ, ಈ ಮನೆಗೆ ನಾವು ವಾಸವಾಗಿದ್ರೆ ನಮಗೂ ಸಂಬಂಧ ಐತೆ ಅಂತ ಹೇಳ್ಬಿಟ್ಟು, ಸಂಬಂಧ ಮೇಲೆ ಒಂದೇ ಗುಂಪು, ಒಂದು ವಂಶ ಅಂತ ಹೇಳ್ಬಿಟ್ಟು ಸೂಚಿಸುತ್ತೆ. ಅದನ್ನು ತಗೊಂಡೋಗಿದ್ದು. ಆಮೇಲೆ ನಾವೆಲ್ಲ PDO ಹತ್ರ ಮಾತಾಡಿದ್ರೆ ಈ ಥರ ಎಲ್ಲ ಗಲಾಟೆ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಇದು ನೋಡಿದ್ರೆ ಗ್ರಾಮ ಠಾಣೆಗೆ ಸಂಬಂಧಪಟ್ಟಿರುತ್ತೆ. ಇದು ಅವ್ರ ಹೆಸರಾಗೆ ಏನು ದಾಖಲೆ ಇರಲ್ಲ. ಯಾರ ಹೆಸರಾಗೆ? ಲಲಿತಮ್ಮ ಅವ್ರ ಹೆಸರಾಗೆ. ಮುನ್ರಾಜ್ ಅವರ ಮಿಸ್ಸಸ್ ಹೆಸರಾಗ ಹಳ್ಳಿಯ PDO ಇದ್ಕೊಂಡು ಇದು ಔಟ್ ಲಿಸ್ಟ್ ಮಾಡಿರ್ತಾರೆ. ಒಂದು ಔಟ್ ಲಿಸ್ಟ್ ಮಾಡಿದ್ಮೇಲೆ ಇನ್ನೊಬ್ಬ ಬೇರೆಯವ್ರಿಗೆ ಯಾರಿಗೇ ಆಗಲಿ ಅಧಿಕಾರ ಮಾಡೋಕ್ಕಂತ ಅಧಿಕಾರ ಇರೋಲ್ಲ. ಆ ರೀತಿ ಮಾಡಿದಾಗ ಲಲಿತಮ್ಮನವ್ರಿಗೂ ತಕರಾರು ಕೊಟ್ಟರು. ಮತ್ತು ಪೊಲೀಸ್ ಸ್ಟೇಷನು ಮತ್ತು PDO UO ಸಾಹೇಬರು ಎಲ್ಲ ಕಡೆ ಹೋಗ್ಬಿಟ್ಟು ನಾವೊಂದು ಅರ್ಜಿ ಕೊಟ್ರಿ. ಅರ್ಜಿ ಕೊಟ್ಟಾಗ ಮತ್ತು PDO ಸಾಹೇಬ್ರು ಮಾತಾಡಿದ ಮೇಲೆ ಆಮೇಲೆ ನಾನು ಬಂದುಬಿಟ್ಟು ನಾನು ಖಾತೆ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ ನಿಮಗೆ, ಇದು ಗ್ರಾಮ ಠಾಣೆಗೆ ಸಂಬಂಧಪಟ್ಟೈತೆ, ಇದು ಮುಂತಿಮಕ್ಕ ಅವರ ಸೊಸೆಗೆ ಸಂಬಂಧಪಟ್ಟಿರೋಂಥದ್ದು ಜಾಗನೇ ಅಂತ ಹೇಳ್ಬಿಟ್ಟು ಗುರುತಿಸಿದ್ರು. ಮತ್ತು ಜಮೀನು ವಿಷಯಗಳಾಗಿ ಇವ್ರು ಗೊತ್ತಿಲ್ಲದಿರೋಂಗೆ 18 ಕುಂಟೆ ನಾರಾಯಣಪ್ಪ ಅವರ ಹೆಸರಾಗಿತ್ತು. 18 ಕುಂಟೆ ಏನು ಮಾಡ್ತಾರೆ, ಖಾತೆ ಬದಲಾವಣೆಗೆ ಹಾಕಿದ್ದಾರೆ. ಇನ್ನು ಕೊನೆ ಕ್ಷಣದಲ್ಲಿ ನಮ್ಗೆ ಗೊತ್ತಾಯ್ತು, ನನಗೆ ಇದು ಯಾವ ಥರ ನಡೀತಾ ಅಂತ ನಮ್ಗೆ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಹೋಗ್ಬಿಟ್ಟು ನಾನು ತಕರಾರು ಅರ್ಜಿ ಹಾಕಿದೆ. ಈ ಥರ ನಮ್ಗೆ ಗೊತ್ತಿಲ್ಲದೆ ನನಗೆ ವಂಶವೃಕ್ಷ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಕರಾರು ಅರ್ಜಿ ಕೊಟ್ಟೆ. ಆಮೇಲೆ ಕೇಸ್ಗೆ ತಹಸೀಲ್ದಾರ್ ಸಾಹೇಬರ ಒಂದು ಕೇಸ್ಗೆ 5 ಕೊಟ್ಟರು, ನೋಟಿಸ್ ಕೊಟ್ಟರು. ನಾವು ಹೋಗ್ಬಿಟ್ಟು ತಕರಾರು ಅರ್ಜಿ ಕೊಟ್ಟ ಮೇಲೆ ಸೆಕ್ರೆಟ್ರಿ ಅವ್ರು ಬಂದಿದ್ದಾರೆ ಇಲ್ಲಿಗೆ ಮಾಜರ್ ಮಾಡೋಕ್ಕೆ ಬಂದಮೇಲೆ ನಮಗೆ ಏನಕ್ಕೂ ಗೊತ್ತಿಲ್ದಂಗೆ ಅವ್ರ ಮನೆ ಹತ್ರ ಬಂದುಬಿಟ್ಟು ಅವ್ರಿಗೆ ಯಾರಿಗೆ ಬೇಕು ಅವ್ರ ಹತ್ರ ಮಾತ್ರ ಮಾಜರ್ ತೊಗೊಂಡೋಗಿ, ಮತ್ತು ನಮ್ಮ ಅಜ್ಜಿ ಅಲ್ಲಿಗೆ ಹೋದಾಗ ಅಲ್ಲಿ ಬಂದಿರುವಂಥ ಒಬ್ಬ ಸರ್ಕಾರಿ ಅಧಿಕಾರಿ ನಮ್ಮ ಅಜ್ಜಿನ ಏಕವಚನದಲ್ಲಿ ಮಾತಾಡ್ತಾರಂತೆ. ಏನು ಸರ್, ನಾನು ಕೇಳಿದೆ ಅವ್ರನ್ನ ಫೋನ್ ಮಾಡಿಬಿಟ್ಟು. RI ಸಾಹೇಬರು ಇದ್ದಾರೆ, RI ಸಾಹೇಬರು ಸೆಕ್ರೆಟರಿ ಸಾಹೇಬ್ರಿಗೆ ಕಾನ್ಫಿಡೆನ್ಸ್ ಹಾಕಿದರು. ಸಾಹೇಬ್ರೆ, ಏನು ಸಾಹೇಬ್ರೆ, ನಮ್ಮ ಅಜ್ಜಿನ ಈ ಥರ ಎಲ್ಲ ಮಾತಾಡ್ತೀರ ಅಂತಲ್ಲ, ನೀವೊಬ್ಬ ಸರ್ಕಾರ ಅಧೀನದಲ್ಲಿ ಇದ್ಕೊಂಡು ನಮ್ಮ ಅಜ್ಜಿನ ಈ ಥರ ಮಾತಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳಿದೆ. ಅಲ್ಲಪ್ಪ, ಅವ್ರು ಜಗಳ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಾಗಾದ್ರೆ ಏನೋ ಹೋಗ್ಬಿಟ್ಟು ಹೋಗ್ರಿ ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಮತ್ತು ರಶ್ಮಿ ಮೇಡಮ್ ಅವ್ರ ಹತ್ರ ಕೂತ್ಕೊಂಡು ಮತ್ತು AC ಒಂದು ಅರ್ಜಿ ಕೊಟ್ಟೆ. ತಿಪ್ಪೇನಹಳ್ಳಿ ನಮ್ಮ ಅಪ್ಪನೂ ಅಲ್ಕಿಗಳು ಹೊಡಿತಾ ಇದ್ನೋ, ನಮ್ಮ ತಾತನೂ ಅಲ್ಕಿಗಳು ಹೊಡಿತಾ ಇದ್ನೋ. ಈ ಅಮ್ಮನ್ನ ನಮ್ಮ ತಾತ ನಾವೆಲ್ಲ ಹುಟ್ಟಿದ ಮೇಲೇ ಕರ್ಕೊಂಬಂದಿರೋದು. ಇವ್ರ ಹಸ್ಬೆಂಡ್ ಇದ್ದಾನೆ ಸರ್,
ಬೋಡಪ್ಪ ಅಂತ. ಅವರು ಇವ್ರ ಮಗನ್ಗೆ ಆಸ್ತಿನೂ ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ. ಇವಾಗ ನಮ್ಮ ಆಸ್ತಿ ಬೇಕಂತ ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ತಾತ ಎಲ್ಲ ತೀರ್ಕೊಂಡ್ಮೇಲೆ ಇವಾಗ ಬಂದು ನಮ್ಮ ಮೇಲೆ ಬಿದ್ದವ್ರೆ ಸರ್. ನನಗೆ ನೋಡಿ ಸರ್, ಅಂಗವಿಕಲ್ ಒಂದು ತಂಗಿ ಇದ್ದಾರೆ, ಇನ್ನೊಂದು ತಂಗಿ ಮದುವೆ ಮಾಡಿ ಕಳ್ಸಿದ್ದೀನಿ. ನಮ್ಗೆ ಯಾರು ಏನು ಮಾಡಿಲ್ಲ ಸರ್, ಒಂದು ಮದುವೆ ಮಾಡಿಲ್ಲ, ಒಂದು ಮನೆ ಕಟ್ಸಿಲ್ಲ, ಏನು ಮಾಡಿಲ್ಲ. ನಮ್ಮ ಅಪ್ಪ ಸತ್ತೋದಾಗ ಇವ್ರೇನಂದ್ರು ಗೊತ್ತಾ, ನಮಗೂ ಅವ್ರಿಗೇನು ಸಂಬಂಧ ಅಂದ್ರು. ನಿಮ್ಮಪ್ಪ ಅಂದ್ರೆ ಯಾರು? ನಮ್ಮಪ್ಪ ಸರ್ ನರಸಿಂಹಪ್ಪ, ನಾರಾಯಣಪ್ಪನ ಮಗ. ಇವ್ರು ಯಾರು ಹುಟ್ಟಿಲ್ಲ, ಇವಾಗ ಬಂದ್ಬಿಟ್ಟು ನಮ್ಮದೇ ಹಾಕೊಂಡ್ಬಿಟ್ಟ ನಮ್ಮ ಮೇಲೆ ಇದ್ ಮಾಡ್ತಾವ್ರೆ. ಹೆಂಗೆ ಸರ್ ಇದು ನ್ಯಾಯ? ನಾರಾಯಣಪ್ಪನ್ಗೆ ಇವ್ರೇನು ಸಂಬಂಧ ಆಗಲ್ವಾ? ಬೇರೆಯವ್ರ ಹೆಂಡತಿ ಸರ್ ಇವ್ರು, ಬೇರೆಯವ್ರ ಹೆಂಡತಿನ ಕರ್ಕೊಂಡ್ ಬಂದಿರೋದು. ಇವಾಗ ನಾರಾಯಣಪ್ಪ ಏನಕ್ಕೋಸ್ಕರ ಕರ್ಕೊಂಡ್ ಆ ಅಪ್ಪನಿಗೆ ಬೇಕಾಗಿತ್ತಂತ ಕರ್ಕೊಂಡ್ ಬಂದವನೆ, ಏನೋ ಕರ್ಕೊಂಡ್ ಬಂದವನೆ ಅಂತ ಹೇಳ್ಬಿಟ್ಟು ಒಂದ್ ಮನೆ ಕೊಟ್ಟವನಂತೆ. ಜಮೀನು ಬೇಕು, ಮನೇನು ಬೇಕು, ಏನು ಮಾಡ್ದಿರ ನಮ್ಮನ್ನ ನೋಡ್ದಿರ ಇವಾಗ ಎಲ್ಲ ಬೇಕು ಅಂದ್ರೆ ನಾವೇ ತಗೋಬೇಕು ಸರ್. ಎಲ್ಲ ಅವರೇ ಕೇಳ್ತಾ ಇದ್ದಾರೆ, ಎಲ್ಲ ಇವ್ರೆ ಕಿತಾಪತಿ ಮಾಡ್ತಾ ಇರೋದು. ಅಲ್ಲಮ್ಮ, ಈಗ ಬೇಕಾಗಿ ಇರ್ತಕ್ಕಂತ ಆಸ್ತಿ ಎಲ್ಲ ಇವ್ರಿಗೆ ಬೇಕು ಅಂತ ಇವ್ರು. ನಿಮ್ಗೆ ಸರ್ ಇಲ್ಲ, ಅವು ಎಲ್ಲ ಅವ್ರಿಗೆ ಕೊಟ್ಬಿಡ್ಬೇಕಂತೆ. ನಾವ್ ಎಲ್ಲಿ ಯಾರು ಹುಟ್ಟಿಲ್ಲ ಅಂತೆ, ನಾವೇನು ಮಾಡಿಲ್ಲ ಅಂತೆ, ಎಲ್ಲ ಅವ್ರು ನಂಬಿಕೆ ಮಾಡವ್ರಂತೆ. ಇವ್ರ ಯಜಮಾನ್ ಹೆಸರು ಹೇಳಿಲ್ಲ, ನಮ್ ತಾತ ಹೆಸರು ಮಾತ್ರ ಹೇಳ್ತಾವ್ರೆ. ಹೆಂಗ್ ಸರ್ ಇದ್ ನ್ಯಾಯ? ಹುಟ್ಟಿರೋ ಮಕ್ಳಿಗೆ ಯಾರು ನ್ಯಾಯ ಕೊಡಂಗಿಲ್ಲ, ಬಂದಿರೋರ್ಗ್ ಮಾತ್ರ ಇರ್ತೈತೆ, ನಮ್ಗಿರಲ್ಲ. ಹಾ ಅಲ್ಲ ಸರ್, ತಂದೆ ಅವ್ರಿದ್ದಾಗ ಎಲ್ಲ ಇಸ್ಕೊಂಬೇಕು ತಾನೆ. ಇವಾಗ ಮನೆ ಕೊಟ್ಟಾರ, ನಾವು ಕೇಳಕತ್ತೈತೆ, ಮನೆ ಅವ್ರಿಗೆ ಬಿಟ್ಕೊಟ್ಟಿದ್ದೀರಿ. ಆಧಾರ್ ಕಾರ್ಡ್ ಆಗ್ಲಾಗ್ಲಿ ಸರ್ ಎಲ್ಲಾರು ಒಂದ್ ನಿಮಿಷ ಈಗ ಎಲ್ಲ ಇದ್ರಲ್ಲಿ ಇಬ್ಬಿಬ್ರು ಗಂಡ ಹೆಸರು ಸೇರ್ಸ್ಕೊಳಕ್ ಸಾಧ್ಯ ಆಗುತ್ತಾ? ಇಲ್ಲ ಸರ್, ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ರು. ಆ ಕಾಲದಾಗ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಇವಾಗ ಏನೋ ಸದ್ಯಕ್ಕೆ ಒಂದ್ ಮನೆ ಕೊಟ್ಟವ್ರೆ, ಮಕ್ಳು ಯಾರು ಹುಟ್ಟಿಲ್ಲ, ಮಕ್ಳೆಲ್ಲ ಆದ್ಮೇಲೆ ಬಂದಿರೋದು ಅವ್ರು. ಮತ್ತೆ ಇದಕ್ಕೆ ತಕರಾರು ಅರ್ಜಿ ಹಾಕಿದಾರೆ? ಇಲ್ಲ ಸರ್, ನಾನು ಮನೆಗೆ ಹಾಕಿಲ್ಲ, ಖಾಲಿ ಸೈಟ್ ಒಂದಿತ್ತು, ನನ್ನ ಹತ್ರ ಪೇಪರ್ ಇದೆ, ಅದ್ರಲ್ಲಿ ಎಷ್ಟೈತೆ ಅಷ್ಟು ಮಾಡ್ಕೊಡ್ರಿ ಅಂತ ಅವ್ರು ಅಲ್ಲಿಗೆ ಬಂದು ಕಲ್ಲಾಗ್ಬಿಟ್ಟು ಹೋದ್ರು ನಮ್ಮೂರವ್ರು. ಇವ್ರು ಅಲ್ಲಿಗೂ ಬಿಡಿಲ್ಲ, ನಾನು ಬಿಡಿಲ್ಲ, ಅದಕ್ಕೆ ಅಲ್ಲಿ ರದ್ದು ಮಾಡ್ಬಿಟ್ಟು ಸುಮ್ಮನೆ ಆಗೋಗಿದ್ದೀರಿ. ಇವಾಗ ಏನ್ ಗೊತ್ತಾ ಸರ್, ನಮ್ಗೆ ಸಿಕ್ಕಿದ್ರೆ ಸಾಕು, ಇಲ್ಲಾಂದ್ರೆ ಎಲ್ಲ ಅವರೇ ಹಾಕೊಂಡು ಚೆನ್ನಾಗಿರ್ಲಿ, ನಮ್ಮ ದೇಶಾಂತರ ಕಳಿಸ್ಬಿಡಿ ಸರ್, ಅಷ್ಟೇ ನಾನು ಹೇಳೋದು. ನ್ಯಾಯ ಏನಿದ್ರು ಹುಟ್ಟಿರೋ ಮಕ್ಳಿಗೆ, ನಮ್ಮ ತಂದೆ ತಾಯಿ ಯಾರು ಇಲ್ಲ ಸರ್. ಇವ್ರು ನೋಡಿ ಇಷ್ಟು ಜನ ಬಂದವ್ರು, ಅವ್ರು ಇಲ್ದಾಗ ಯಾರು ಬರಿಲ್ಲ. ಅವ್ರಿದ್ದಾಗ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ತಾತ, ನಮ್ಮ ಅಜ್ಜಂದಿರೋವಾಗ ಯಾರು ಬರಿಲ್ಲ. ಇವಾಗ ಅವರೆಲ್ಲ ಸತ್ತೋದ್ಮೇಲೆ ಈಗ ನನ್ನ ಮೇಲೆ ಬಂದವ್ರೆ ಸರ್. ಕಂಪ್ಯೂಟರ್ ಆಪರೇಟರ್ಸ್ಗಳು ತಪ್ಪಾಗಿ ನಮೂದು ಮಾಡಿದ್ದಾರೆ ಎಂದ ತಹಸೀಲ್ದಾರ್ ಅಂತಹ ಅಧಿಕಾರಿಗಳನ್ನು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಸ್ವಾಮಿ? ಇದು ಸಣ್ಣ ತಪ್ಪಂತೆ. ಇದನ್ನೇ ಖಾತೆ ವರ್ಗಾವಣೆ ಬಳಸಿಕೊಂಡಿರುವ ಅಧಿಕಾರಿಗಳು ತಪ್ಪು ದಾಖಲೆಗಳನ್ನೇ ಅನುಸರಿಸಿ ಖಾತೆ ವರ್ಗಾವಣೆ ಮಾಡಿಯೇ ಬಿಟ್ಟಿದ್ದಾರೆ. ಇಂದು ಕಂದಾಯ ಅಧಿಕಾರಿಗಳ ಸಣ್ಣ ಪುಟ್ಟ ತಪ್ಪುಗಳಿಂದ ಕೊಲೆಗಳಿಗೆ ಪ್ರಚೋದನೆ ಆಗ್ತಿದ್ಯಾ? ಅಧಿಕಾರಿಗಳಿಗೆ ಸಣ್ಣ ತಪ್ಪಾದ್ರೆ ಅದು ಎಸಿ ಕೋರ್ಟ್, ಡಿಸಿ ಕೋರ್ಟ್, ಹೈಕೋರ್ಟ್ ಮೆಟ್ಟಿಲು ಏರುವಂತಹ ಪರಿಸ್ಥಿತಿ ಸಾರ್ವಜನಿಕರಲ್ಲಿ ಮೂಡಿ ಬರುತ್ತೆ. ಸಣ್ಣ ತಪ್ಪನ್ನು ತಿದ್ದುಪಡಿ ಮಾಡಿಸಿಕೊಳ್ಳಲು ವರ್ಷಾನುಗಟ್ಟಲೆ ಕಾಯಬೇಕು. ಅಂತ ಸಣ್ಣ ತಪ್ಪು ಮಾಡಿರುವ ಅಧಿಕಾರಿಗಳಿಗೆ ಇಲಾಖೆ ಕ್ರಮವಾದರೂ ಏನು? ಈ ತರದ ಸಣ್ಣ ತಪ್ಪುಗಳಿಂದಲೇ ಕಂದಾಯ ಇಲಾಖೆಯ ಸುತ್ತಲೂ ಜಾತ್ರೆಯೂ ಜಾತ್ರೆ ತರ ಜನಸಾಮಾನ್ಯರ ಪರದಾಟ. ಮುನ್ರಾಜು ಅಂತ, ತಿಪ್ಪೇನಹಳ್ಳಿ, ಮುಂತಿಮಕ್ಕ ಚಿಕ್ಕ ಮಗ ನಾನು. ನಮ್ಮ ತಂದೆ ಹೆಸರು ನಾರಾಯಣಪ್ಪ. ನಮ್ಮಪ್ಪ ನಾರಾಯಣಪ್ಪನಿಗೆ 2ನೇ ಅಂತಿ, 1ನೇ ಅಂತಿ ಮಾಳಮ್ಮ. ಅವ್ರಿಗೆ 4 ಜನ, ಪೂಜಮ್ಮ, ಮದ್ದಮ್ಮ, ಮಾಳಮ್ಮನಿಗೆ 3 ಮಕ್ಕಳು, ನಮ್ಮ ತಾಯಿಗೆ 3 ಮಕ್ಕಳು. ಆಮೇಲೆ ತಿಪ್ಪೇನಹಳ್ಳಿಯಲ್ಲಿ ಈ ಅಮ್ಮನ ವಾಸಸ್ಥಾನ ಇದೇ ಊರೇ, ಅಮ್ಮಂದು ಹುಟ್ಟಿರೋವರು ಇದೆ. ಆಗ ಏನಾಯಿತು ಅಂದರೆ, ಈಗಾಗಿರೋ ಸಮಸ್ಯೆ ಏನು? ಈಗಾಗಿರೋದಾದರೆ ಜಮೀನುಗಳು ಎಲ್ಲ ಹಿಂಗಿಡಿಸಿ ಜೊತೆಯಲ್ಲಿ ಹಾಕ್ಕೊಂಡು ಇದು ಮಾಡಿ, ಈಗ ಮನೆ ಮಾತ್ರ ಇದೆ ಸರ್. ಮನೆ ಮಾತ್ರ ಕೊಡೋಷ್ಟೊತ್ತಿಗೆ ತೀರೋದ, ಜಮೀನಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ಆಗ ಹತ್ತಿರೋದ್ಮೇಲೆ ಇವರೆಲ್ಲ ಈ ಮನೆ ಕೊಟ್ಟು ಈ ಮನೆಯಲ್ಲಿ ವಾಸ ಮಾಡ್ತಾಳೆ ನಮ್ಮ ತಾಯಿ. ನಾವು ಇದರೆಲ್ಲ ವಾಸ ಮಾಡ್ತಾಯಿದ್ವಿ. ತಮ್ಮ ಕಚೇರಿಗೆ ಬಂದಿರತಕ್ಕಂಥ ವಂಶವೃಕ್ಷದಲ್ಲಿ ಏನು ಪುಲ್ಲಿಂಗ ಇರ್ತಕ್ಕಂಥದ್ದನ್ನು ಸ್ತ್ರೀಲಿಂಗ ಮಾಡ್ತಾರೆ, ಅದಕ್ಕೆ ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ? ಈಗ ವಂಶವೃಕ್ಷ ಕ್ಕೆ ಅರ್ಜಿ ಸಲ್ಲಿಸುವಾಗ ಅವರೊಂದು ಅಫಿಡೇವಿಟ್ ಕೊಟ್ಟಿರ್ತಾರೆ. ಅಂದರೆ ನಮ್ಮ ವಂಶಸ್ಥರು ಇವರು ಅಂತ ಹೇಳ್ಬಿಟ್ಟು ಅದರಲ್ಲಿ ಮೆನ್ಷನ್ ಮಾಡಿ ಅಫಿಡೇವಿಟ್ ಕೊಟ್ಟಿರ್ತಾರೆ. ಅದರಂತೆ ನಮ್ಮ ನಾಡ ಕಚೇರಿಯಲ್ಲಿ ಆಪರೇಟರ್ ಅದನ್ನ ಫೀಡ್ ಮಾಡ್ತಾರೆ. ಆಪರೇಟರ್ ಫೀಡ್ ಮಾಡಿಬಿಟ್ಟು ಅರ್ಜಿದಾರನಿಗೆ ತೋರಿಸ್ತಾರೆ. ಅರ್ಜಿದಾರ ಸರಿ ಇದೆ ಅಂತ ಹೇಳಿದ್ರೆ ಅದನ್ನು ಅವರು ಫೀಡ್ ಮಾಡ್ತಾರೆ. ಅದರಂತೆ ರೆವಿನ್ಯೂ ಇನ್ಸ್ಪೆಕ್ಟರ್, ವಿಲೇಜ್ ಅಕೌಂಟೆಂಟ್ ಅದನ್ನು ಚೆಕ್ ಮಾಡ್ತಾರೆ. ಅದೆಲ್ಲ ಸರಿ ಇದೆ ಅಂತ ಹೇಳಿದ್ರೆ ಡೆಪ್ಟಿ ತಹಶೀಲ್ದಾರ್ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಈ ವಂಶವೃಕ್ಷದಲ್ಲಿ ಆಂಜಿನಪ್ಪ ಅನ್ನೋದನ್ನ ತಾಯಿ ಅಂತ ಮಾಡಿದ್ದಾರೆ. ಇದು ತಪ್ಪಾಗಿ ಆಪರೇಟರ್ ಎಂಟ್ರಿ ಮಾಡಿರ್ತಾರೆ, ಅದನ್ನು ನೋಡಿರಲ್ಲ, ಅದನ್ನ ಸರಿಪಡಿಸಿ ಕೊಡ್ತೀವಿ. ಸುರೇಶ್ ಅಂತ ಹೇಳ್ಬಿಟ್ಟು, ನಾನು ನಾರಾಯಣಪ್ಪ ಅವರ ಹೆಂಡತಿಯಾದ ಮುಂತಿಮಕ್ಕ ಅವರ ಮಗಳ ಮಗ. ನಮ್ಮದು ಸಿಂಗಾಟಕದ್ರನಹಳ್ಳಿ. ಏನು ಇವತ್ತು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ
ನಾರಾಯಣಪ್ಪ ಹೆಸರಲ್ಲಿ 18 ಗುಂಟೆ ಜಮೀನು ಇರುತ್ತೆ. ಮತ್ತು ನಾರಾಯಣಪ್ಪಗೆ 4 ಜನ ಹೆಂಡ್ತಿಯರು. ಮುನಿಪೂಜಮ್ಮ ಅವರ ಹೆಸರಲ್ಲಿ 18 ಗುಂಟೆ ಇರುತ್ತೆ. ಮುನಿಪೂಜಮ್ಮ ಅವ್ರಿಗೆ ಮಕ್ಕಳಿರಲ್ಲ, ಮತ್ತು ಮದ್ದಮ್ಮಗೆ ಇರಲ್ಲ. ಮುನಿತಿಮ್ಮಕ್ಕ ಮತ್ತು ಮಾಳಮ್ಮಗೆ 3 ಜನ ಮಕ್ಕಳಿರ್ತಾರೆ. ಈ ಮಾಳಮ್ಮ ಮಗಳು ಏನು ಮಾಡಿದ್ದಾಳೆ ಅಂದರೆ, ಮೊಮ್ಮಗಳು, ನಾರಾಯಣಪ್ಪನ ಮೊಮ್ಮಗಳು, ಮಗನ ಮಗಳು. ಆ ಹುಡುಗಿ ಏನು ಮಾಡಿದ್ದಾಳೆ ಅಂದರೆ, ಖಾತೆ ಬದಲಾವಣೆಗೆ ಹಾಕ್ಬಿಟ್ಟು ಮುನಿಪೂಜಮ್ಮ ಹೆಸರಲ್ಲಿರುವಂಥ 18 ಗುಂಟೆ ಅಕ್ರಮವಾಗಿ ನೋಡಿ ಇಲ್ಲಿ ಒಂದು ವಂಶವೃಕ್ಷದಲ್ಲಿ ಮುನಿತಿಮ್ಮಕ್ಕವನ್ನು ಸೇರಿಸ್ತೀರಾ, ಯಾಕಂದರೆ ಆಯಮ್ಮ ಬದುಕಿರುವ ಕಾರಣಾಂತರಕ್ಕಾಗಿ ಜಮೀನು ಆಯಮ್ಮನ ಹೆಸರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಯಮ್ಮನ ವಂಶವೃಕ್ಷದಲ್ಲಿ ಸೇರಿಸ್ದಿರೇ ಯಾರು ಈ ಮುನಿಪೂಜಮ್ಮ ಇರ್ತಾರೋ ಅವ್ರ ವಂಶವೃಕ್ಷದಿಂದ ಹಾಕ್ಕೊಂಬಂದಿದ್ದಾರೆ. ನಾರಾಯಣಪ್ಪನ ಹೆಂಡತಿ ಅಂತ ತೋರಿಸಿದ್ದಾರೆ. ಈ 3 ಜನ ಹೆಂಡತಿಯರನ್ನು ತೋರಿಸ್ತಾರೆ, ಮದ್ದಮ್ಮ, ಮಾಳಮ್ಮ ಮತ್ತು ಮುನಿಪೂಜಮ್ಮ ಅವರು 3 ಜನ ಹೆಸರು ಸೇರಿಸ್ಬಿಟ್ಟು ಏನೋ ಒಂದು 18 ಗುಂಟೆ ಸರ್ವೆ ನಂಬರ್ 83ರಲ್ಲಿ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಆ ಸರ್ವೆ ನಂಬರನ್ನು ಖಾತೆ ಬದಲಾವಣೆ ಆಗಿಬಿಟ್ಟು ಖಾತೆ ಈ ಹುಡುಗಿ ಹೆಸರಿಗೆ ಖಾತೆ ಬದಲಾವಣೆ ಮಾಡ್ಕೊಂಬಿಟ್ಟಿದ್ದಾಳೆ. ಆದರೆ ಅಲ್ಲಿರುವಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆದವರು ಈ ವಂಶವೃಕ್ಷನ ಗಮನಿಸ್ದಿರಾನೆ, ವೆರಿಫೈ ಮಾಡಿದಿರಾನೆ ನೋಡಿ ಇಲ್ಲಿ ಆಂಜಿನಪ್ಪ ಅಂತ ಐತೆ, ಆಂಜಿನಪ್ಪ ತಾಯಿ ಅಂತ ಐತೆ. ಅಲ್ಲಿ ಲಲಿತಮ್ಮ ಅವರ ತಾಯಿ ಹೆಸರು ಆಂಜಿನಮ್ಮ ಅಂತ ಹೇಳ್ಬಿಟ್ಟು, ಆದರೆ ಇಲ್ಲಿ ವಂಶವೃಕ್ಷದಲ್ಲಿ ತಂದೆ ಅಂತ ಹೇಳ್ಬಿಟ್ಟು ತೋರಿಸಿರ್ತಾರೆ, ತಾಯಿ ಹೆಸರು ಆಂಜಿನಪ್ಪ ಅಂತ ಹಾಕಿರ್ತಾರೆ. ಇದೆಲ್ಲ ಎಲ್ಲೋ ಒಂದು ರೀತಿಯಾಗಿ ನಾವು ನೋಡಿದ್ರೆ ಇದೆಲ್ಲ ಫೇಕ್ ಅಂತ ಕಾಣಿಸುತ್ತೆ ನಮಗೆ. ಇದು ಅಲ್ಲಿರುವಂಥ ಒಂದು ಅಧಿಕಾರಿಗಳು ಇದನ್ನು ಗಮನಿಸ್ತಾರೋ ಇಲ್ವೋ ಗೊತ್ತಿಲ್ಲ ನಮಗಂತೂ. ಕಂದಾಯ ಇಲಾಖೆಯಲ್ಲಿ ಇದೇ ವಂಶವೃಕ್ಷ ತಗೊಂಡೋಗ್ಬಿಟ್ಟು ನಾರಾಯಣಪ್ಪ ಅವರ ಹೆಸರಲ್ಲಿ 18 ಗುಂಟೆ ಜಮೀನು ಇರುತ್ತೆ. ಏನೊಂದು ಮುನಿಪೂಜಮ್ಮ ಹೆಸರಲ್ಲಿರುವಂಥ 18 ಗುಂಟೆನ ಲಲಿತಮ್ಮ ಅವರು ಅಕ್ರಮವಾಗಿ ಮಾಡ್ಕೊಂಡಿರ್ತಾರೆ. ಮುನಿತಿಮ್ಮಕ್ಕ ಅವರ ತೆಂಗಿನ ಅವರು ನಾರಾಯಣಪ್ಪ ಅವರು 4 ಜನ ಹೆಂಡ್ತಿರಲ್ಲಿ ಮುನಿಪೂಜಮ್ಮ ಒಬ್ಬರು ಇರ್ತಾರೆ, ಅವ್ರಿಗೆ ಮಕ್ಕಳಿರಲ್ಲ. ಮುನಿತಿಮ್ಮಕ್ಕ ಅವರು ಇರ್ತಾರೆ, ಅವ್ರನ್ನ ವಂಶವೃಕ್ಷದಲ್ಲಿ ಸೇರಿಸಿಲ್ಲ, ಯಾಕಂದರೆ ಆಯಮ್ಮ ಬದುಕಿರುವ ಕಾರಣಾಂತರಕ್ಕಾಗಿ ಜಮೀನು ಆಯಮ್ಮನ ಹೆಸರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ದಿರೇ ಲಲಿತಮ್ಮ ಅವರು ಅಕ್ರಮವಾಗಿ ಮಾಡ್ಕೊಂಡಿರ್ತಾರೆ. ಇದೇ ವಂಶವೃಕ್ಷ ಹಾಕಿರ್ತಾರೆ. ಇದೇ ವಂಶವೃಕ್ಷ ತಗೊಂಬಿಟ್ಟು ನಾರಾಯಣಪ್ಪ ಅವರ ಹೆಸರಲ್ಲಿ 18 ಗುಂಟೆ ಇರುತ್ತೆ. ನಾರಾಯಣಪ್ಪ ಅವರು ನಮ್ಮ ಅಜ್ಜಿಗೆ ಭರವಸೆ ಕೊಟ್ಟಿರ್ತಾರೆ.